2026ರ ಕರ್ನಾಟಕ ದ್ವಿತೀಯ ಪಿಯುಸಿ ರಿಸಲ್ಟ್ಸ್ ಬಗ್ಗೆ ಇಲ್ಲಿದೆ ಅಧಿಕೃತ ಮಾಹಿತಿ. ತುಂಬಾ ದಿನದ ಕಾಯುವಿಕೆ ಮತ್ತು ಗೊಂದಲದ ನಂತರ ಈಗ ಅಫಿಷಿಯಲ್ ಡೇಟ್ ಅನೌನ್ಸ್ ಆಗಿದೆ. ಡೇಟ್ ನೋಟ್ ಮಾಡ್ಕೊಳ್ಳಿ, ಫಲಿತಾಂಶ ಬರೋದು ಏಪ್ರಿಲ್ 10ನೇ ತಾರೀಕು. ಪ್ರತಿ ವರ್ಷದ ಹಾಗೆ ಈ ಬಾರಿಯೂ ರಿಸಲ್ಟ್ಸ್ ಆನ್ಲೈನ್ನಲ್ಲೇ ಲಭ್ಯ ಇರಲಿದೆ. ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ಸ್ ಚೆಕ್ ಮಾಡಬೇಕಾಗಿರೋದು ಈ ಅಧಿಕೃತ ವೆಬ್ಸೈಟ್ನಲ್ಲೇ. ಫಲಿತಾಂಶ ಚೆಕ್ ಮಾಡೋದು ಸುಲಭ. ಈ 4 ಸರಳ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಸರಿ, ಹಾಗಾದ್ರೆ ಈ ಬಾರಿಯ ಪರೀಕ್ಷೆಯ ಕೆಲವು ಪ್ರಮುಖ ನಂಬರ್ಸ್ ನೋಡೋಣ ಬನ್ನಿ. ಈ ವರ್ಷ ಒಟ್ಟು 7,10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ರಿಜಿಸ್ಟರ್ ಆಗಿದ್ರು. ಈ ಪರೀಕ್ಷೆಗಳು ರಾಜ್ಯದಾದ್ಯಂತ ಬರೋಬ್ಬರಿ 1,12,7 ಕೇಂದ್ರಗಳಲ್ಲಿ ನಡೆದಿವೆ. ಪರೀಕ್ಷೆಗಳು ಫೆಬ್ರವರಿ 28ಕ್ಕೆ ಶುರುವಾಗಿ ಮಾರ್ಚ್ 17ರಂದು ಮುಗಿದಿದ್ವು. ಬರೀ ಅಂಕಗಳಷ್ಟೇ ಅಲ್ಲ, ಎಲ್ಲರೂ ಇನ್ನೂ ಕೆಲವು ಮುಖ್ಯ ವಿಷಯಗಳಿಗಾಗಿ ಕಾಯ್ತಾ ಇದ್ದಾರೆ. ಹೌದು, ಎಲ್ಲರ ಕಣ್ಣು ಇರೋದು ಓವರಾಲ್ ಪಾಸ್ ಪರ್ಸೆಂಟೇಜ್, ಟಾಪರ್ಸ್ ಇವುಗಳ ಮೇಲೆಯೇ. ಈ ಬಾರಿ ಯಾರು ಮೇಲುಗೈ ಸಾಧಿಸ್ತಾರೆ, ಫಲಿತಾಂಶ ಏನನ್ನ ಹೇಳುತ್ತೆ, ಕಾದು ನೋಡೋಣ.